ಮಂಡ್ಯ ರಣರಂಗದಲ್ಲಿ ಬಹುಮತಗಳಿಂದ ಗೆದ್ದ ಕುಮಾರಸ್ವಾಮಿಗೆ ಅಭಿನಂದನೆ ಹಾಗೂ ಮತದಾರರಿಗೆ ಕೃತಜ್ಞತಾ ಸಭೆಯನ್ನ ನಾಳೆ ಹಮ್ಮಿಕೊಳ್ಳಲಾಗಿದೆ. 50,000 ಭರ್ಜರಿ ಲೀಡಿಂದ ಗೆದ್ದ ಖುಷಿಯಲ್ಲಿರೋ ಕುಮಾರಣ್ಣ ಭರ್ಜರಿ ಬಾಡೂಟದ ವ್ಯವಸ್ಥೆ ಮಾಡಿಸಿದ್ದಾರಂತೆ. ನಾಳೆ ಎಚ್ಡಿಕೆಗೆ ಬೃಹತ್ ಅಭಿನಂದನಾ ಕಾರ್ಯಕ್ರಮ. ಮಂಡ್ಯದಲ್ಲಿ ಭರ್ಜರಿ ಬಾಡೂಟ ಆಯೋಜನೆ. ಈ ಬಾರಿ ಮಂಡ್ಯ ಲೋಕಸಭಾ ಚುನಾವಣೆ ಕುಮಾರಸ್ವಾಮಿಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿತ್ತು. ರಾಜ್ಯದಲ್ಲಿ ಜಿದ್ದಾಜಿದ್ದಿನ ಕಣವಾಗಿ ಗುರುತಿಸಿಕೊಂಡಿದ್ದ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಭರ್ಜರಿ ಜಯ ಸಾಧಿಸಿದ್ರು. ಒಕ್ಕಲಿಗ ಸಾಮ್ರಾಜ್ಯದ ಮೇಲಿನ ಹಿಡಿತ ಮರುಸ್ಥಾಪನೆಯ ಮಹಾಯುದ್ಧ ಎಂದೇ ಬೆಂಬಿತವಾಗಿದ್ದ ಈ ಕದನದಲ್ಲಿ ಕ್ಷೇತ್ರದ ಜನ ಕುಮಾರಸ್ವಾಮಿ ಕೈ ಬಿಡಲಿಲ್ಲ. ಈ ಖುಷಿಗಾಗಿ ನಾಳೆ ಮಂಡ್ಯದ ಮೇಲುಕೋಟೆಯಲ್ಲಿ ಕುಮಾರಸ್ವಾಮಿಗೆ ಬೃಹತ್ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮೇಲುಕೋಟೆಯೇ ಯಾಕೆ ಅಂದ್ರೆ ಈ ಕ್ಷೇತ್ರದಲ್ಲಿ 50,000 ಭರ್ಜರಿ ಲೀಡ್ ಕೂಡ ಸಿಕ್ಕಿದೆ. ಇದೊಂದು ದೋಸ್ತಿ ಸಮಾವೇಶ ಅನ್ನೋದು ದಳಪತಿಗಳ ಸಂದೇಶ. ಪಾಂಡವಪುರದಲ್ಲಿ ನಾಳೆ ಅತ್ಯಂತ ಒಂದು ದೊಡ್ಡ ಅಭಿನಂದನಾ ಸಮಾರಂಭ ನಡೀತಾ ಇದೆ. ರಾಜ್ಯ ಮಟ್ಟದ JDS BJPಯ ನಾಯಕರುಗಳ ಜೊತೆಗೂಡಿ ಆಗಮಿಸ್ತಾ ಇದ್ದಾರೆ. ಕ್ಷೇತ್ರದ ಮತದಾರರ ಪರವಾಗಿ ಅವ್ರನ್ನ ಅಭಿನಂದಿಸಕ್ಕಂಥದ್ದು ನಮ್ಮ ಜವಾಬ್ದಾರಿ. ಆ ಕೆಲಸವನ್ನು ನಾವು ಎರಡು ಪಕ್ಷದವರು ಸೇರಿ ಮಾಡ್ತಾ ಇದ್ದೀವಿ. ಪಾಂಡವಪುರದ ಪುಟ್ಟರಾಜು ನಿವಾಸದ ಮುಂಭಾಗ ಬೃಹತ್ ಟೆಂಟ್ ನಿರ್ಮಿಸುವ ಕಾರ್ಯ ಭರದಿಂದ ಸಾಗಿದೆ. ಸಸ್ಯಾಹಾರಿ ಊಟದ ಜೊತೆ ಭರ್ಜರಿ ಬಾಡೂಟದ ವ್ಯವಸ್ಥೆ ಮಾಡಲಾಗಿದೆ. ವೆಜ್ಜು ನಾನ್ ವೆಜ್ ಎರಡೂ ವ್ಯವಸ್ಥೆನ ಬೇರೆ ಬೇರೆ ಕಡೆ ಮಾಡಿದ್ದೇವೆ. ನಾನ್ ವೆಜ್ ವ್ಯವಸ್ಥೆನ ನಾವು ನಮ್ಮ TAPC ಚೌಟ್ರಿಲಿ ಮಾಡಿದ್ದೇವೆ. ವೆಜ್ ವ್ಯವಸ್ಥೆನ ನಮ್ಮ ಮನೆ ಹಿಂಭಾಗ ಮಾಡಿದ್ದೇವೆ. ಹಾಗಾಗಿ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮ ಆಗುತ್ತೆ. ನಿಮ್ಮ ಸಹಕಾರ ಇರಲಿ ಅಂತಕ್ಕಂಥದ್ದು ವಿನಂತಿ ಮಾಡಿ. ಒಟ್ನಲ್ಲಿ ಲೋಕಯುದ್ಧ ಗೆದ್ದು ಕೇಂದ್ರ ಮಂತ್ರಿಯೂ ಆಗಿರೋ ಕುಮಾರಸ್ವಾಮಿ ಮತ ನೀಡಿದ ಮಂಡ್ಯ ಜನಕ್ಕಾಗಿ ನಾಳೆ ಮತ್ತೇನಾದ್ರೂ ಘೋಷಣೆ ಮಾಡ್ತಾರಾ ನೋಡ್ಬೇಕು. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಹಾಸನದಲ್ಲಿ ವ್ಯಕ್ತಿ ಮೇಲೆ ಒಂಟಿ ಸಲಗ ಅಟ್ಯಾಕ್. ರಸ್ತೆಯಲ್ಲಿ ಘೇಲಿಟ್ಟು ಅಟ್ಟಾಡಿಸಿದ ಮದಗಜ. ಕೂದಲೆಳೆ ಅಂತರದಲ್ಲಿ ಮಹೇಶ್ ಗೌಡ ಪಾರು. ಗಾಡಿಯಲ್ಲಿ ಬಂದು ಮನೆ ಮುಂದೆ ನಿಂಬೆಹಣ್ಣು ಬೆಲ್ಲ ಎಸೆದ ಅಪರಿಚಿತರು. ವಾಮಾಚಾರದ ಪಟ್ಟಣ ಚಲಿಸುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಶಿವಮೊಗ್ಗದ ಕಾಶಿಪುರದಲ್ಲಿ ಘಟನೆ. ರಾಹುಲ್ ಗಾಂಧಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಪ್ರಕರಣ. ಶಾಸಕ ಭರತ್ ಶೆಟ್ಟಿ ವಿರುದ್ಧ ಎಫ್ಐಆರ್ ಖಂಡಿಸಿ ಪ್ರತಿಭಟನೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ಚಿತ್ರದುರ್ಗದಲ್ಲಿ ಸರ್ಕಾರಿ ಹಾಸ್ಟೆಲ್ ಅವ್ಯವಸ್ಥೆ ವಿರುದ್ಧ ಪ್ರತಿಭಟನೆ. ಊಟದಲ್ಲಿ ಹುಳು ಕೊಳೆತ ತರಕಾರಿ ಹಾಕಿ ಅಡುಗೆ ಮಾಡ್ತಾರೆಂದು ಆರೋಪ. ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಒತ್ತಾಯ. ಕೊಪ್ಪಳಕ್ಕೆ ಮತ್ತೆ ಎಂಟ್ರಿ ಕೊಟ್ಟ ಮಳೆರಾಯ. ಮಳೆ ಇಲ್ಲದೆ ಕೆಲವು ದಿನಗಳಿಂದ ಕಂಗಾಲಾಗಿದ್ದ ರೈತರು. ನಾಳೆಯಿಂದ ಜುಲೈ 17ರವರೆಗೂ ಭಾರೀ ಮಳೆ ಮುನ್ಸೂಚನೆ. ಕಾಫಿ ನಾಡಿನ ಪ್ರವಾಸಿ ತಾಣಗಳಲ್ಲಿ ನಿಲ್ಲದ ಪ್ರವಾಸಿಗರ ಹುಚ್ಚಾಟ. ಪುಂಡರ ಎಡೆಮುರಿ ಕಟ್ಟಲು ಖುದ್ದು ಫೀಲ್ಡ್ಗಿಳಿದ SP ವಿಕ್ರಮ್. ವಾಹನಗಳ ತಪಾಸಣೆ, ಮದ್ಯದ ಬಾಟಲ್ಗಳು ವಶಕ್ಕೆ. ಇಂದಿನಿಂದ ಚೆನ್ನೈ ಶಿವಮೊಗ್ಗ ಎಕ್ಸ್‌ಪ್ರೆಸ್ ರೈಲು ಸಂಚಾರ ಪ್ರಾರಂಭ. ತುಮಕೂರು ರೈಲ್ವೆ ನಿಲ್ದಾಣ ತಲುಪಿದ ರೈಲು. ಕೇಂದ್ರ ಸಚಿವ ವಿ ಸೋಮಣ್ಣಗೆ ಧನ್ಯವಾದ ತಿಳಿಸಿದ ಬಿಜೆಪಿ ಕಾರ್ಯಕರ್ತರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.